ದೇವಸ್ಥಾನನೂ ಹೋಯ್ತು, ಬೆಟ್ಟನೂ ಹೋಯ್ತು, ಆ ಬೆಟ್ಟದಷ್ಟು ಆಳ ಭೂಮಿನಾಗಿದ್ರು. ಅಟ್ಲೀಸ್ಟ್ 1,00,000 ಕೋಟಿ ರೂಪಾಯಿ. ಬಳ್ಳಾರಿನಲ್ಲಿ ಡೆಮಾಕ್ರೆಟಿಕ್ ಸಿಸ್ಟಮ್ ನಿಷ್ಕ್ರಿಯ ಆಗಿತ್ತು ಅನ್ನೋದು ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತದೆ. ಇದು ಗಂಡಾಂತರದಲ್ಲಿ ಇದ್ದಿದ್ದಲ್ಲ, ಸಂವಿಧಾನನೇ ಅಲ್ಲಿಂದ ಡಿಸಪೇರ್ ಆಗಿದೆ. ಈ 265 ಕೋಟಿ ರೂಪಾಯಿ ಡೀಲು ದಿನ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದ PD ದಿನಕರನ್ ಅವರ ಪ್ರತಿನಿಧಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂಥ KD ಬಾಲಕೃಷ್ಣನ್ ಅವರು, ಅಲ್ಲಿ ಜನಾರ್ದನ್ ರೆಡ್ಡಿ ಪ್ರತಿನಿಧಿ ಒಂದೇ ಕಡೆಗೆ ಕೂತ್ಕೊಂಡು ಮಾಡ್ತಾರೆ. ನ ಖಾऊंಗ ನ ಖಾನೆ ದೂಂಗ ಇವರು ಮಾತಾಡ್ತಾರೆ, ಆದರೆ ಇದ್ರ ಬಗ್ಗೆ ಏನಾದರೂ ಕಟಿಬದ್ಧತೆ. ರಿಪಬ್ಲಿಕ್ ಆಫ್ ಬಳ್ಳಾರಿಗೆ ನೀವು ಎಂಟ್ರಿ ಕೊಟ್ಟಿದ್ದು ಹೇಗೆ? ಹಿರೇಮಠ್ರೆ ನೀವು ಒಳ್ಳೆಯ ಹೋರಾಟಗಾರರು, ಧೈರ್ಯವಾನರು, ಆದರೆ ಇಲ್ಲಿ ಹೋಗಬೇಡ. ಬೆಟ್ಟದ ಮೇಲೊಂದು ಮನೆ ಮಾಡಿ ಗಣಿದಣಿಗಳಿಗೆ ಹೆದರಿ ಹೆಂಗೆ? ಕರೆಕ್ಟ್. ಭ್ರಷ್ಟಾಚಾರ ಮತ್ತು ಅಕ್ರಮ ಗಣಿಗಾರಿಕೆ ವಿರುದ್ಧ ನಿರಂತರವಾಗಿ ನೀವು ನಡೆಸ್ಕೊಂಡು ಬಂದಂತಹ ಹೋರಾಟಕ್ಕೆ ಜಯ ಸಿಕ್ತು ಅಂತೀರಾ? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. ಮಾಜಿ ಸಚಿವ BJP ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರು ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಅಪರಾಧಿ ಅನ್ನೋದು ಸಾಬೀತಾಗಿದೆ. CBI ಸ್ಪೆಷಲ್ ಕೋರ್ಟು ಅವರಿಗೆ 7 ವರ್ಷಗಳ ಜೈಲು ಶಿಕ್ಷಣ ವಿಧಿಸಿದೆ. ಸದ್ಯ ಜನಾರ್ದನ್ ರೆಡ್ಡಿ ಅವರು ಚಂಚಲ್ಗೂಡ ಸೆಂಟ್ರಲ್ ಜೈಲು, ಅಂದರೆ ಹೈದರಾಬಾದ್ನಲ್ಲಿರುವಂತಹ ಸೆಂಟ್ರಲ್ ಜೈಲಿನಲ್ಲಿ ದಿನಗಳನ್ನ ಕಳೀತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಮತ್ತು ಬಳ್ಳಾರಿಯ ರಾಜಕಾರಣದಲ್ಲಿ ತುಂಬಾ ಪ್ರಭಾವಿ ಅನಿಸ್ಕೊಂಡಿದ್ದಂತಹ ಜನಾರ್ದನ್ ರೆಡ್ಡಿ ಅವರನ್ನು ಕಂಬಿ ಎಣಿಸೋ ಹಾಗೆ ಮಾಡಿದ್ರಲ್ಲಿ ದಿಟ್ಟ ಸಾಮಾಜಿಕ ಹೋರಾಟಗಾರರಾದಂತಹ SR ಹಿರೇಮಠ್ ಅವರದ್ದು ಮಹತ್ವದ ಪಾತ್ರ. ಇವತ್ತು ನಮ್ಮ ಜೊತೆಗೆ ಖುದ್ದು SR ಹಿರೇಮಠ್ ಸರ್ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಈ ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನನ್ನ ಮೊದಲನೇ ಪ್ರಶ್ನೆ ಏನು ಅಂದರೆ, ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಓಬಳಾಪುರಂ ಮೈನಿಂಗ್ ಕಂಪನಿಯ ಇಲ್ಲಿಗಲ್ ಮೈನಿಂಗ್ಗೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಜನಾರ್ದನ್ ರೆಡ್ಡಿ ಅವರಿಗೆ CBI ಸ್ಪೆಷಲ್ ಕೋರ್ಟು 7 ವರ್ಷಗಳ ಶಿಕ್ಷಣ ಪ್ರಕಟಿಸಿದೆ. ಸದ್ಯ ಅವರು ಸೆಂಟ್ರಲ್ ಜೈಲಿನಲ್ಲಿದ್ದಾರೆ. ಅವರ ಶಾಸಕ ಸ್ಥಾನ ಕೂಡ ವಜಾ ಆಗಿದೆ. ನಿಮ್ಮ ಅಂದರೆ ರೆಡ್ಡಿ ಅವರ ಭ್ರಷ್ಟಾಚಾರ ಮತ್ತು ಅಕ್ರಮ ಗಣಿಗಾರಿಕೆ ವಿರುದ್ಧ ನಿರಂತರವಾಗಿ ನೀವು ನಡೆಸ್ಕೊಂಡು ಬಂದಂತಹ ಹೋರಾಟಕ್ಕೆ ಜಯ ಸಿಕ್ತು ಅಂತೀರಾ? ಅವಶ್ಯವಾಗಿದೆ. ಆದರೆ ಈ ಹೋರಾಟ ಬಹಳಷ್ಟು ಬೇರೆ ಬೇರೆ ಜನರು ಇದಕ್ಕೆ ಕೊಡುಗೆ ಮಾಡಿದ್ದಾರೆ. ಹೌದು. ಯಾರ್ಯಾರು ಯಾವ ಮಹತ್ವದ ಪಾತ್ರ ಮಾಡ್ಯಾರ ಅದನ್ನು ಗುರುತಿಸೋದು ಅಷ್ಟೇ ಅಲ್ಲ, ಅವರಿಗೆ ಆ ಶ್ರೇಯಸ್ಸು ಕೂಡ ಸಲ್ಲಬೇಕು. ಉದಾಹರಣಾರ್ಥವಾಗಿ ಈ ಕೇಸನ್ನು ತಾವು ಹೇಳ್ತಾ ಇದ್ದೀರಿ, ಇದರಲ್ಲಿ ಪ್ರಮುಖ ಶ್ರೇಯಸ್ಸು ಮೊದಲೇನು ರಾಜಶೇಖರ ರೆಡ್ಡಿ ಅವರಿಗೂ ಇವರಿಗೆ ಬೆಂಗಾವಲಾಗಿ ನಿಂತಿದ್ರು ಯಾರು ಕಾಂಗ್ರೆಸ್ದ ಚೀಫ್ ಮಿನಿಸ್ಟರ್ ಆಗಿದ್ರು, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು. ಕರೆಕ್ಟ್. ಈ ಕಡೆಗೆ BJPಯ BS ಯಡಿಯೂರಪ್ಪ ಅವರು ರಕ್ಷಾ ಕವಚಾಗಿ ನಿಂತಿದ್ರು. ಆದರೆ ನಿಸರ್ಗ ಆಗಿದೆ ನೋಡಿ, ಅವರು ಹೆಲಿಕಾಪ್ಟರ್ ಆಕ್ಸಿಡೆಂಟ್ ಒಳಗೆ ತೀರು ಹೋಗ್ತಾರೆ, ರಾಜಶೇಖರ ರೆಡ್ಡಿ ಅವರು. ಆಮೇಲೆ ಆ ಚೀಫ್ ಮಿನಿಸ್ಟರ್ ಆದವರು ರೋಸಯ್ಯ ಅವರು. ರೋಸಯ್ಯ ಅವರು ತುಂಬ ಧೈರ್ಯದಿಂದ ಮೊದಲು ರಾಜಶೇಖರ ರೆಡ್ಡಿ ಅವರು ಇವರಿಗೇನು ಸಂಬಂಧ ಇತ್ತು ಅದರ ತದ್ವಿರುದ್ಧವಾಗಿ ನ್ಯಾಯ ಮಾಡಬೇಕಂತ ಅವರು ಯಾವ ದಿವಸ ನಾವು 1200 ಪುಟಕ್ಕಿಂತಲೂ ಹೆಚ್ಚಿನ PILನ ಸುಪ್ರೀಂ ಕೋರ್ಟ್ದಲ್ಲಿ ಹಾಕ್ತೇವೆ, ಅದೇ ದಿವಸ ಆಂಧ್ರ ಪ್ರದೇಶ ಸರ್ಕಾರ ಒಂದು ರೆಸೊಲ್ಯೂಷನ್ ಮಾಡ್ತಾರೆ, ನಿರ್ಣಯ ಮಾಡ್ತಾರೆ. ಅದೇನೆಂದರೆ, ಈ ಒಂದು ಆಂಧ್ರ ಪ್ರದೇಶದಲ್ಲಿ ಅಂದರೆ ಅನಂತಪುರ ಜಿಲ್ಲೆಯಲ್ಲಿ ಓಬಳಾಪುರಂ ಮೈನಿಂಗ್ ಕಂಪನಿಯ 3 ಗಣಿಗಳಿವೆ. ಇನ್ನೊಂದು ಪಾರ್ಟ್ನರ್ಶಿಪ್ದೊಳಗೆ ಅರುಣಾ ಲಕ್ಷ್ಮಿ ಅವರು ಮತ್ತು ಗಾಲಿ ಜನಾರ್ದನ್ ರೆಡ್ಡಿ ಅವ್ರದ್ದು ಒಂದಿದೆ. ಅವು 4 ಇನ್ನೆರಡು ಬೇರೆಯವರಿದೆ. ಇಲ್ಲಿ ಏನು ಅಕ್ರಮಗಳಾಗಿದ್ದು ಇದನ್ನು ತನಿಖೆ ಮಾಡಲಿಕ್ಕೆ ಇನ್ವೆಸ್ಟಿಗೇಷನ್ ಮತ್ತು ಅಂತಾರಾಜ್ಯ ಗಡಿ ಏನಿದೆ ಅದನ್ನು ಗುರುತಿಸುವ 2 ಕೆಲಸಗಳನ್ನು CBI ಅವರಿಗೆ ವಹಿಸ್ತಾರೆ. ಸೊ ಇದನ್ನು ಯಾಕೆ ನಾನು ನಿಮಗೆ ಹೇಳ್ತಾ ಇದ್ದೇನೆಂದರೆ, ನಾವು ಈ PIL ಹಾಕೋದನ್ನು ಆಲ್ಮೋಸ್ಟ್ 7 ರಿಂದ 8 ತಿಂಗಳು ತಡ ಮಾಡಿದೆವು. ಯಾಕಂದರೆ ಆಂಧ್ರ ಪ್ರದೇಶದಲ್ಲಿ ಇವರೇನು ಅವ್ಯವಹಾರಗಳಿದ್ದು ನಮಗೆ ಇಲ್ಲಿ ಅಷ್ಟು ಗೊತ್ತಿರಲಿಲ್ಲ. ಅದರ ಬಗ್ಗೆ ನಾವು ತುಂಬ ಅಭ್ಯಾಸ ಮಾಡಿ ಹೈದರಾಬಾದಿಗೆ ಹೋಗಿ, ಆಮೇಲೆ ದಿಲ್ಲಿಯೊಳಗೆ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಫಾರೆಸ್ಟ್ಗೆ ಏನು ಕಂಪ್ಲೇಂಟ್ ಕೊಟ್ಟಿದ್ರು, ಅದೇನು ಕಂಪ್ಲೇಂಟು, ತಮ್ಮ ಗಣಿಯ ವ್ಯಾಪ್ತಿಯನ್ನು ಬಿಟ್ಟು ಹೊರಗಡೆಗೆ ಹೋಗಿ ಸುಗಲಮ್ಮ ದೇವಿ ಟೆಂಪಲ್ ಅಂತ ಅಲ್ಲೇನಿತ್ತು 4 ಹಳ್ಳಿಗಳಿಂದ ಅದಕ್ಕೆ ರಸ್ತೆ ಇದೆ. ತುಂಬ ಓಬಳಾಪುರಂ ಏನು ಹಳ್ಳಿ ಇದೆ ಅದರ ಹತ್ತಿರದ
ಅದಕ್ಕೆ ಬಳ್ಳಾರಿ ರಿಸರ್ವ್ ಫಾರೆಸ್ಟ್ ಅಂತಾರೆ. ಯಾವ ಏರಿಯಾದೊಳಗೆ ಇವೆಲ್ಲ ಮೈನ್ಸ್ ಇದೆ. ರಿಸರ್ವ್ ಫಾರೆಸ್ಟ್ ಅದು. ಹೌದು, ಯಾವಾಗ 1880s ರಿಸರ್ವ್ ಮಾಡಿದ್ದು ಅದು. ಸೊ ಅಲ್ಲಿ ಇವರು ತಮ್ಮ ಗಣಿ ವ್ಯಾಪ್ತಿಯಿಂದ ಹೊರಗೆ ಹೋಗಿ 10 ಹೆಕ್ಟೇರು ಅಂದರೆ 25 ಎಕರೆಯನ್ನು ಅತಿಕ್ರಮಣ ಮಾಡಿ, ಎಲ್ಲಿ ಸುಗಲಮ್ಮ ದೇವಿ ಟೆಂಪಲ್ ಇತ್ತು, ಟೆಂಪಲ್ ಅಂದರೆ ಅದು ಗುಡ್ಡದ ತುದಿಯೊಳಗೆ ಇದ್ದಿದ್ದನ್ನು ಅದನ್ನು ಸಮಗ್ರವಾಗಿ ಹಾಳು ಮಾಡೋದು. ಯಾಕಂದರೆ ಅಲ್ಲಿ ಉತ್ಕೃಷ್ಟ ಅದಿರಿತ್ತು, ಅದು ಎಷ್ಟು ಎತ್ತರ ಇತ್ತು ಅಷ್ಟು ಆಳವಾಗಿ ಹೋಗ್ಯಾರ. ಅಂದರೆ ಒಂದು ಬೆಟ್ಟನೇ ಇತ್ತು ಭೂಮಿ ಮೇಲ್ಗಡೆ, ಆ ಬೆಟ್ಟದ ಮೇಲ್ಗಡೆ ದೇವಸ್ಥಾನ ಇತ್ತು. ಕರೆಕ್ಟ್ ಹೇಳಿದೆ. ಆ ದೇವಸ್ಥಾನನೂ ಹೋಯ್ತು, ಬೆಟ್ಟನೂ ಹೋಯ್ತು, ಆ ಬೆಟ್ಟದಷ್ಟು ಆಳ ಭೂಮಿನಾಗಿದ್ರು. ಕರೆಕ್ಟ್. ಅಂದರೆ ಈ ಅದಿರಿನ ಈ ಹಣದ ದಾಹ ಏನದಲ್ಲ ಅದಕ್ಕೊಂದು ಉದಾಹರಣೆ ಆಗಿದೆ. ಸೊ ಇದನ್ನು ನಾವು ಮಿನಿಸ್ಟರ್ ಆಫ್ ಎನ್ವೈರನ್ಮೆಂಟ್ ಆ್ಯಂಡ್ ಫಾರೆಸ್ಟಿಂದ ಕಂಪ್ಲೇಂಟ್ ತಂದೆವು. ಆಮೇಲೆ CEC ಅವ್ರ ಎದುರುಗಡೆಗೆ ನಮ್ಮ ಬಳ್ಳಾರಿಯ ಟಪಾಲ್ ಗಣೇಶ್ ಅಂತ ಅವರೊಂದು ಕೊಟ್ಟಿದ್ರು. ಅವೆಲ್ಲವನ್ನು ಕಲೆ ಹಾಕಿ ಅಲ್ಲಿ ಯಾವ ರೀತಿ ರಾಜಶೇಖರ ರೆಡ್ಡಿಯವರು ತಮ್ಮ ಪ್ರಭಾವವನ್ನು ಬೀರಿ ಯಾವುದೋ ಆಗಲಾರ್ದಂಗೆ ಮಾಡಿದರು. ಸುಪ್ರೀಂ ಕೋರ್ಟ್ದಲ್ಲಿ ಹೋದಿದ್ದನ್ನು ಸುಪ್ರೀಂ ಕೋರ್ಟ್ದ ಮುಖ್ಯ ನ್ಯಾಯಾಧೀಶರ ಅಂತ KG ಬಾಲಕೃಷ್ಣ ಅವರು ಹೇಳಿದರು, ನಾವು ಆರ್ಡರೇ ಮಾಡಿಲ್ಲ CEC ಅವರಿಗೆ. ಮತ್ತು ಅದು ಸತ್ಯನೂ ಇತ್ತು. ಯಾಕಂದರೆ ಈ CEC ಅವರು ಉತ್ಸುಕತೆಯಿಂದ ಇಲ್ಲಿ ದೊಡ್ಡ ಅನ್ಯಾಯ ನಡೀತಾ ಇದೆ ಮಾಡಬೇಕಂತ ಅವ್ರಿಗೆ ನೋಟಿಸ್ ಬಂದಿದ್ದರಿಂದ ಅವರು ಮಾಡಿಕೊಟ್ಟಿದ್ರು. ಸೊ ಇದೆಲ್ಲ ಬಹಳ ಗಂಭೀರವಾದಂಥದ್ದು. ಇದನ್ನು ನಾನು ಯಾಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಅಂದರೆ, ನಿಮಗೆ ಈಗ ಹೆಂಗೆ ಸಂತೋಷ್ ಹೆಗಡೆ ಅವರು, ಪ್ರಶಾಂತ್ ಭೂಷಣ್ ಅವರು, ಆಮೇಲೆ ಶ್ಯಾಮ್ ದಿವಾನ್ ಅವರು, ಇವರೆಲ್ಲರೂ ತಮ್ಮದೇ ಆದ ಪಾತ್ರ ಮಾಡಿದ್ದಾರೆ. ರೋಸಯ್ಯ ಅವ್ರದ್ದು ಕೂಡ ಒಂದು ಮಹತ್ವದ ಪಾತ್ರ ಇದೆ. ಎಸ್, ನನ್ನ ಮೂಲ ಪ್ರಶ್ನೆಗೆ ಉತ್ತರ ಹಾಗೆ ಉಳ್ಕೋತು. ಕೊನೆಗೂ ನಿಮಗೆ ಜಯ ಸಿಕ್ತು ಅಂತೀರಾ? ಅವಶ್ಯವಾಗಿ. ಯಾಕಂದರೆ ಇದರಲ್ಲಿ ಏನು ತೊಡಗಿದ ನಾವೆಲ್ಲರೂ ಮಾಧ್ಯಮದವರು, ಇದು ಒಬ್ರು ಹಿರೇಮಠರು ಸಮಾಜ ಪರಿವರ್ತನಾ ಸಮುದಾಯದ ಹೋರಾಟ ಅಲ್ಲ, ಇದು ನಮ್ಮೆಲ್ಲರ ಹೋರಾಟ ಅಂತ ಏನು ನೀವು ಜಾಯಿನ್ ಆದ್ರಿ. ಮತ್ತು ನನ್ನ ಅಭಿಪ್ರಾಯದೊಳಗೆ ಈಗ ಹೆಂಗೆ ಕೆಲವರು ಹುಂಬರು ಸಿಕ್ಕಿಬಿಡ್ತಾರೆ, ಇದರೊಳಗೆ ಅವ್ರ ಹುಂಬುತನನೇ ಸಿಕ್ಬಿದ್ದಿದೆ. ಯಾಕಂದರೆ ಈಗ ನನ್ನ ಕೈಯಲ್ಲಿ ಏನಿದೆ ಇದು ಜಜ್ಮೆಂಟು. ಯಾವ ಜಡ್ಜ್ಮೆಂಟು ಸರ್ ಇದು? ಇದೇ ಜಜ್ಮೆಂಟು. ಯಾವುದೋ 1200 ಪುಟದ್ದು ಕ್ರಿಮಿನಲ್ ಕೇಸ್ ನಂಬರ್ 1 ಆಫ್ 2012. ಇದನ್ನು ಡಾಕ್ಟರ್ ರಘುರಾಮ್ ಅಂತ ಹೇಳಿ CBI ಸ್ಪೆಷಲ್ ಜಡ್ಜ್ ಯಾವ ಜಜ್ಮೆಂಟ್ದ ಆಧಾರದ ಮೇಲೆ ಗಾಲಿ ಜನಾರ್ದನ್ ರೆಡ್ಡಿಯವರು 3 ಅವರ ಸಹೋದ್ಯೋಗಿಗಳು ಸಹಚರರು ಏನು ಇವತ್ತು ಜೈಲಿಗೆ ಹೋಗಿದ್ದಾರೆ, ಅವರು MLA ಆ ಜಜ್ಮೆಂಟ್ದ ಕಾಪಿ. ಯಾಕಂದರೆ ನೀವು ನನ್ನ ಸ್ವಭಾವ ಗೊತ್ತು, ಯಾವಾಗಲೂ ದಾಖಲಾತಿ ಮಾಹಿತಿಗಳನ್ನು ಮಾತಾಡಿ ಅದನ್ನು ಹೇಳಬೇಕು. ಮತ್ತು ಇದಕ್ಕೆ ಆಧಾರ ಸ್ತಂಭ ಅಂದರೆ ಅದು ಬಹಳ ಮಹತ್ವದ್ದು. ನಾವು ಏನಂದರೆ ಒಬ್ಬರು RM ಖಾನ್ ಅಂತ ಎಡಿಷನಲ್ SP ಅವರು ಸುಬ್ರಹ್ಮಣ್ಯ ಪೊಲೀಸು, ಅವರೇ ಇನ್ವೆಸ್ಟಿಗೇಷನ್ ಆಫೀಸರು. ಅವ್ರ ಮೇಲೆ ಬೆಂಗಳೂರು CBI ಆಫೀಸು ಮತ್ತು ಹೈದರಾಬಾದ್ CBI ಆಫೀಸು, ಇದರ ಎರಡೂ ಮುಖ್ಯಸ್ಥರಾದ ಏನಿದ್ರು ಅವರು ಕುಡ್ಕೊಂಡೇ ಇವ್ರನ್ನ ಅರೆಸ್ಟ್ ಮಾಡಿ ತೊಗೊಂಡು ಹೋಗಿದ್ದು. ಆ ಖಾನ್ ಅವರು ಏನೋ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಮೊದಲನೇ ಚಾರ್ಜ್ ಶೀಟನ್ನು, ಅದು ನಿಮಗೆ ಗೊತ್ತಿದ್ದ ಹಾಗೆ FIR ಮಾಡಿದ್ದು 2009 ಏನ್ರಿ. ಆಮೇಲೆ ಇವರೆಲ್ಲ ಹೈಕೋರ್ಟಿಗೆ ಹೋಗಿ ತಡೆಯಾಜ್ಞೆ ತಂದು ಎಲ್ಲ ಈ CBI ಮೇಲೆ ಏನೆಲ್ಲ ಮಾಡಿದರು. ಅದನ್ನು ಶುರು ಆಗಿದ್ದು 10ರ ಕೊನೆಯಲ್ಲಿ 1 ವರ್ಷದೊಳಗೆ ಉತ್ಕೃಷ್ಟ ಇನ್ವೆಸ್ಟಿಗೇಷನ್ ಮಾಡಿ 115 ಪುಟಗಳ ಈ ಚಾರ್ಜ್ ಶೀಟ್ ಏನು ಮಾಡಿದಾರಲ್ಲ, ಇದೇ ಆಧಾರ ಸ್ತಂಭ. ರೆಡ್ಡಿ ಅವರ ವಿರುದ್ಧದ ಚಾರ್ಜ್ ಶೀಟ್. ಅಷ್ಟೇ ಅಲ್ಲ, ನಿಮಗೆ ನಂಬಿಕೆ ಆಗ್ಲಿಕ್ಕಿಲ್ಲ, ನಮ್ಮ ದೀಪಕ್ ಅಂತ ನಂದೇನು ಯಂಗರ್ ಫ್ರೆಂಡ್ ಇದ್ದಾರೆ, ಅವ್ರು ಹೇಳಿದ್ದಾರೆ, ಇಲ್ಲ ನಾವು ಈ ಗಾಲಿ ಜನಾರ್ದನ್ ರೆಡ್ಡಿ ತುಂಬ ಗಂಭೀರ ಕೇಸ್ ಇದೆ, ನಾವು ಹೋಗಬೇಕು CBI. ಅದೇ ಅವಶ್ಯ ಹೋಗೋಣ, ಆದರೆ ಇದನ್ನು ಫೌಂಡೇಶನ್ ಹಾಕಿದಂಥ ಖಾನ್ ಅವ್ರಿಗೆ ಮಾತಾಡೋಂಥ ಫೋನ್ ಮಾಡಿದೆವು. ಅವ್ರು ಹೇಳಿದ್ರು, ಇನ್ನು 1 ತಾಸದಲ್ಲಿ ಜಜ್ಮೆಂಟ್ ಆಗೋದಿದೆ. ನಾನು ಹೇಳಿದೆ, ನನಗೂ ನಿರೀಕ್ಷೆ ಇತ್ತು, ಬಟ್ ಇವತ್ತೇ ಆಗ್ತದೆ ಅಂತ ಗೊತ್ತಿರಲಿಲ್ಲ. ಅಷ್ಟೊತ್ತರಿಗೆ ಒಂದು 45 ನಿಮಿಷ ನಂತರ ನಿಮ್ಮ ಮಾಧ್ಯಮದ ಫೋನ್ಗಳು ಬರ್ಲಿಕ್ಕೆ ಶುರು ಆದರು. ಎಸ್ ಸರ್, ನಾನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವ್ರನ್ನ ಮಾತಾಡಿಸ್ತಾ ಇದ್ದೆ. ಜಸ್ಟಿಸ್ ಅವ್ರನ್ನ ಮಾತಾಡಿಸ್ಬೇಕಾದ್ರೆ ಅವರು ಒಂದು ವರ್ಡನ್ನು ಯೂಸ್ ಮಾಡಿದ್ರು ಈ ಬಳ್ಳಾರಿ ಕೇಸಿಗೆ ಸಂಬಂಧಪಟ್ಟ ಹಾಗೇನೆ, ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೇಳಿ. ನನ್ನ ಪ್ರಶ್ನೆ ಇಷ್ಟೇನೆ, ಈ ರಿಪಬ್ಲಿಕ್ ಆಫ್ ಬಳ್ಳಾರಿಗೆ ನೀವು ಎಂಟ್ರಿ ಕೊಟ್ಟಿದ್ದು ಹೇಗೆ ಸರ್? ನನಗೆ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಏನದನ್ನು ಅರ್ಥಪೂರ್ಣವಾಗಿ ಹೇಳಿದರು. ಬಳ್ಳಾರಿ ರಿಪಬ್ಲಿಕ್ ಅಂದ್ರೇನು? ಅದು ನಮ್ಮ ಸಂವಿಧಾನದ ಚೌಕಟ್ಟಿನಲ್ಲಿಲ್ಲ, ನಮ್ಮ ದೇಶದ ಕಾಯಿಲೆಗಳು ನಡೆಯೋದಿಲ್ಲ. ಅಲ್ಲೇನೊಂದು ಮೈನಿಂಗ್ ಮಾಫಿಯಾ ಇದೆ, ಯಾರಿಗೆ ಹಣದ ಬಲ ಇದೆ. ಅಷ್ಟೇ ಅಲ್ಲ, 3 ಜನ, ಯಾರು ಗಾಲಿ ಜನಾರ್ದನ್ ರೆಡ್ಡಿಯವರು, ಅವರ ಸಹೋದರ ಮತ್ತು ಅವರ ಸಹೋದ್ಯೋಗಿ ಯಾರು ಶ್ರೀರಾಮುಲು,
ಇವರು 3 ಮಂದಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ರು ನಿಮಗೆ ಗೊತ್ತು. ಹೌದು. ಅವರು ಅದನ್ನೆಲ್ಲ ಜನಾರ್ದನ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ಶ್ರೀರಾಮ್ ಅಲ್ಲಿ 10,000 ಟ್ರಕ್ಗಳು ಹೋಗ್ತಾ ಇವೆ. ಇವರಿಗೆ ಯಾರಿಗೂ ಪ್ರಶ್ನೆ ಮಾಡುವಂತಹದ್ದು ಇದು ಇಲ್ಲ, ಧೈರ್ಯ ಇಲ್ಲ. ಅಷ್ಟೇ ಅಲ್ಲ, ಒಬ್ಬರು ಸಾತ್ವಿಕ ರಾಜಕಾರಣಿ ಅಂತ ನಾವು MP ಇವರಿಗೇನಂತೇವೆ, ಪ್ರಕಾಶ್ ಅವರಿಗೆ ನಾನು ಮತ್ತು ರಾಘವೇಂದ್ರ ಕುಷ್ಟಗಿ ಅಂತ ರಾಯಚೂರ್ದು, ಅವರು ಒಂದು ಭಾಳ ಮಹತ್ವದ ಪಾತ್ರ ಮಾಡಿದ್ದಾರೆ ಈ ಜನಾಂದೋಲನ ಮಾಡೋರು. ನಾವಿಬ್ಬರು ಕೂಡ ಅವ್ರಿಗೆ ಹೋದಾಗ ಹೇಳಿದರು, ಹಿರೇಮಠ್ರೆ ನೀವು ಒಳ್ಳೆಯ ಹೋರಾಟಗಾರರು, ಧೈರ್ಯವಾನರು, ಆದರೆ ಇಲ್ಲಿ ಹೋಗಬೇಡ್ರಿ, ನಿಮ್ಮ ಜೀವ ಏನು ಸುರಕ್ಷತೆ, ಕೊಲೆಗಡಕರು ಇದ್ರ. ನಂದೆ ಯಾಕೆ ಹೇಳ್ತೀರಿ ನೀವು ಹಿಂಗೆ? ಅಲ್ಲ, ಅಲ್ಲೇ ಎಲ್ಲಿ ಸಂಡೂರದಲ್ಲಿ ಈ ಲಾಡಗೀಡ ಏನು ಕೆಲವು ಮಂದಿ ಅದಾರ, ಇವರೆಲ್ಲ ಇವರೇ ಮೊದಲು ಮೈನಿಂಗ್ ಶುರು ಮಾಡಿದವರು. ಇವತ್ತು ಅವರೂ ಕೂಡ ಅವರಿಗೆ ಸರೆಂಡರ್ ಆಗಿ ಕಪ್ಪು ಕಾಣಿಕೆ ಕೊಟ್ಟಂಗೆ ಹೆಂಗೆ ಮಾಫಿಯಾದವ್ರಿಗೆ ಕೊಡ್ತಾ ಇದ್ದಾರೆ. ನೀವು ಭಾಳ ನಾ ಅಂದೆ ನೋಡಿ, ನಮ್ಮ ಹಿಂದಿನ ಪೀಳಿಗೆಯವರು, ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್ ಅವರು, ವಲ್ಲಭಭಾಯ್ ಪಟೇಲರು, ನೆಹರೂರವರು, ಖಾನ್ ಅಬ್ದುಲ್ ಗಫರ್ ಖಾನು, ಮೌಲಾನಾ ತಮ್ಮ ಜೀವ ಸರ್ವಸ್ವ ಕೊಟ್ಟು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟರು. ಅಷ್ಟೇ ಅಲ್ಲ, ಉತ್ಕೃಷ್ಟ ಸಂವಿಧಾನವನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದೊಳಗೆ ಏನಾಯಿತು ಬಂದಿದೆ. ಸೊ ಆ ಪೀಳಿಗೆಯವರು ಅದನ್ನು ಮಾಡಿದಾಗ ನಾವು ಮುಂದಿನ ಪೀಳಿಗೆಯವರು ಏನಾದರೂ ಮಾಡಬೇಕಾದ್ರೆ ಇಲ್ಲೇನು ನಮ್ಮ ಸಂವಿಧಾನದ ಮೇಲೆ ಏನೋ ಒಂದು ಅವ್ರದ್ದು ಅಸಾಲ್ಟ್ ಆಗ್ತಾ ಇದೆ. ಆಮೇಲೆ ನಮ್ಮ ದೇಶದ ಕಾಯ್ದೆಗಳು ಏನೂ ಇಲ್ಲ ಇಲ್ಲಿ. ತಮ್ಮ ಮನಸ್ಸಿಗೆ ಬಂದಂಗೆ ನೀವು ಹೇಳ್ದಂಗೆ ಬಳ್ಳಾರಿ ರಿಪಬ್ಲಿಕ್ ಏನಾಗಿದೆಯಲ್ಲ, ಅದು ನಾ ಹೇಳ್ತೀನಿ, ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಡಿಸ್ಕ್ರೈಬ್ ಮಾಡಿದ್ದು ಅಕ್ಷರಶಃ ಸತ್ಯ ಇತ್ತಲ್ಲಿ. ಸರ್, ನಿಮ್ಮ ಪ್ರಕಾರ ಜನಾರ್ದನ್ ರೆಡ್ಡಿ ಅವರು ಅಕ್ರಮವಾಗಿ ಗಣಿಗಾರಿಕೆಯನ್ನು ನಡೆಸಿ ಬಳ್ಳಾರಿನಲ್ಲಿ ಎಷ್ಟು ಲೂಟಿ ಮಾಡಿದ್ರು ಅಂತೀರಾ ಸರ್? ನೋಡಿ, ನಾನು ಒಂದು ಎಸ್ಟಿಮೇಟ್ ಮಾಡಿದ್ದೆ. ಕೇವಲ ಗಾಲಿ ಜನಾರ್ದನ್ ರೆಡ್ಡಿ ಅವರು, ಅವರ ಸಹೋದ್ಯೋಗಿಗಳು ಇಷ್ಟೇ ಅಲ್ಲ, ಅವ್ರದ್ದು ಪ್ರಮುಖ ಪಾತ್ರ ಇದೆ. ಸಿಂಹಪಾಲ್ ಅವರಿಗೆ ಸಲ್ಲಿದೆ, ಅದ್ರ ಬಗ್ಗೆ 2 ಅಭಿಪ್ರಾಯ ಇಲ್ಲ. ಆದರೆ ನನ್ನ ಎಸ್ಟಿಮೇಟ್ ಪ್ರಕಾರ ಅಟ್ಲೀಸ್ಟ್ 1,00,000 ಕೋಟಿ ರೂಪಾಯಿ ಅಕ್ರಮ ಸಂಪಾದನೆ ಆಗಿದೆ, ನಮಗೆ ಹಾನಿಯಾಗಿದೆ. ಇದನ್ನು ನಾನು ಸಿದ್ದರಾಮಯ್ಯ ಅವರು ಏನು ಮೊದಲನೇ ಸಲ ಮುಖ್ಯಮಂತ್ರಿ ಆದರು, HS ದೊರೆಸ್ವಾಮಿಯವರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರ ನೇತೃತ್ವದೊಳಗೆ ನಾವು 6 ಜನ ಹೋಗಿ ಅವರಿಗೆ ಭೇಟಿಯಾಗಿದ್ದೆವು. ಅವಾಗ ಅವರಂದರು, ಎಷ್ಟು ನೀವೇನು ಪ್ರಶ್ನೆ ಕೇಳಿದ್ರು ಅದನ್ನೇ ಕೇಳಿದರು. ನಾನು ಹೇಳಿದೆ, ನಮ್ಮ ಎಸ್ಟಿಮೇಟ್ ಪ್ರಕಾರ 1,00,000 ಕೋಟಿ. 1,00,000 ಕೋಟಿ ಇದು ಬಹಳ ದೊಡ್ಡ. ನಾಂದೆ ಇಲ್ಲಿವರೆಗೆ ನಾವು ಎಂದೂ ಯಾವುದೇ ಉತ್ಪ್ರೇಕ್ಷೆ ಮಾಡಿಲ್ಲ. ಒಂದು ಏನರ ಎಸ್ಟಿಮೇಟ್ ಮಾಡಬೇಕಾದ್ರೆ ದಾಖಲಾತಿಗಳನ್ನು ನೋಡಿ ಎಲ್ಲ ಮಾಡ್ತೇವೆ. ಆದರೆ ಅದೆಲ್ಲ ಬಿಟ್ಬಿಡಿ, ನೀವು ಮುಖ್ಯಮಂತ್ರಿ ಇದ್ದೀರಿ, ನಿಮ್ಮದೊಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಅವ್ರು ಇದನ್ನು ಎಸ್ಟಿಮೇಟ್ ಮಾಡಲಿ. ಸೊ ಅವಾಗ ಯಾರು ಅಂದರೆ HK ಪಾಟೀಲ್ರೇ ಆಗಿದ್ದು ನಿಮ್ಗೆ ಗೊತ್ತಿದೆ. 1,41,000 ಕೋಟಿ ರೂಪಾಯಿ ಹಾನಿಯಾಗಿದೆ ಅಂತ ಬರಬೇಕಂತ ಅವರೇ ಹೇಳಿದ್ರು. ಕ್ಯಾಬಿನೆಟ್ ಸಬ್ ಕಮಿಟಿ ರಿಪೋರ್ಟ್. ಹೌದು, ಕರೆಕ್ಟ್. 1,41,000, 43,000 ಕೋಟಿನ ಸರ್? 41,000, 41 43, ಕರೆಕ್ಟ್. ಆದರೆ ಡೆಫಿನೆಟ್ಲಿ ನಾವೇನು 1,00,000 ಕೋಟಿ ಹೇಳಿದ್ದೆವು, ಅದಕ್ಕಿಂತಲೂ ಒಂದು 40% ಜಾಸ್ತಿ ಸರ್. ಇವಾಗ ಕ್ಯಾಬಿನೆಟ್ ಸಬ್ ಕಮಿಟಿ ರಿಪೋರ್ಟ್ ಹೇಳುತ್ತೆ ಹತ್ತತ್ರ 1,50,000 ಕೋಟಿ ಅಂತ ಹೇಳಿ. ಈಗ ತಾವು ಕೂಡ ಅಂದಾಜು ಹೇಳಿದ್ರಿ ಮುಖ್ಯಮಂತ್ರಿಗಳಿಗೆ, ಇಲ್ಲ 1,00,000 ಕೋಟಿ ಅಕ್ರಮ ನಡೆದಿದೆ ಗಣಿಗಾರಿಕೆಯಲ್ಲಿ ಅಂತ ಹೇಳಿ. ಹೀಗಿರುವಾಗ ಅವ್ರಿಗೆ ಶಿಕ್ಷೆ ಅಂತೂ ಆಯ್ತು, ಇವಾಗ ಒಂದು 7 ವರ್ಷ ಶಿಕ್ಷೆ ಆಯಿತು, ಒಪ್ಕೊಳ್ಳೋಣ. ಆದರೆ ಅವ್ರು ನಡೆಸಿದ ಅಕ್ರಮ ಅದು ಯಾರ್ದೋ ಒಂದು ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಯಾರ್ದೋ ಒಂದು ಪ್ರೈವೇಟ್ ಸಂಪತ್ತಲ್ಲ, ಅದೊಂದು ಸಾರ್ವಜನಿಕ ಸಂಪತ್ತು. ಪ್ರಕೃತಿಗೆ ಒಡ್ಲಿಗೆ JCB ನಿಲ್ಲಿಸಿ ತೆಗೆದಿರೋವಂಥದ್ದು. ಸೊ ಹೀಗಿರ್ಬೇಕಾದ್ರೆ ಅದನ್ನು ರಿಕವರಿ ಮಾಡ್ಕೊಳ್ಳೋ ಪ್ರಕ್ರಿಯೆ ಏನಾದರೂ ನಡಿಬೇಕಲ್ಲ ಸರ್? ನನ್ನ ಅಭಿಪ್ರಾಯದೊಳಗೆ ಈಗ ಸದ್ಯ ನಿಮ್ಮೆಲ್ಲರ ಎದುರಿಗೆ ಇರುವಂಥ ಅತಿ ದೊಡ್ಡ ಆಹ್ವಾನ ಅಂದರೆ, ಇವರೇನು ಒಂದು ಸಂಪಾದನೆ ಮಾಡ್ಯಾವಂತ ಹೇಳ್ತಾರೆ, ಇದಕ್ಕೆ ಕರೆಕ್ಟ್ ಶಬ್ದ ಅಂದರೆ ಪ್ರೊಸೀಡ್ಸ್ ಆಫ್ ಕ್ರೈಮ್. ಅದು ಇಲ್ಲೀಗಲ್ಲು, ಅಪರಾಧ. ಸೊ ಅದನ್ನು ಸಮಗ್ರವಾಗಿ ತಿರುಗಿ ಸರ್ಕಾರಕ್ಕೆ ತರುವಂಥ ಜವಾಬ್ದಾರಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂದ್ರ ಮೇಲೆ ಇದೆ. ಇದರೊಳಗೆ CBI ಅಂತ ಒಂದು ಏನು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ತಾರೆ, ಕನ್ಫಿಸ್ಕೇಟ್ ಮಾಡ್ತಾರೆ ಪ್ರಾಪರ್ಟಿ. ಆಮೇಲೆ ED ಅವರೇನು ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲಿ ಏನು ಇಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ, ಮಾಡುವ ಸಾಮರ್ಥ್ಯ ಇದೆ. ಅವರು ಒಂದು ಪೊಲಿಟಿಕಲ್ ವಿಲ್ ಅಂದರೆ ಇಚ್ಛಾಶಕ್ತಿ ಬೇಕು. ಇವತ್ತು ಆ ಇಚ್ಛಾಶಕ್ತಿ ತುಂಬ ಕಡಿಮೆ ಇದೆ, ನಿಮಗೆ ಗೊತ್ತು. ಈಗ ಇಲೆಕ್ಟ್ರಲ್ ಬಾಂಡ್ಸ್ ದೊಡ್ಡ ಸ್ಕ್ಯಾಂಡಲು, ಸುಪ್ರೀಂ ಕೋರ್ಟೇ ಅದರ ಬಗ್ಗೆ ಇದು ಮಾಡಿದೆ. ನೀವು ನೋಡಿದಿರಿ, ಒಂದೇ ಬ್ಯಾಂಕ್ ಡೀಲ್ ಮಾಡಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ.
ಅವರಿಗೆ ಕೇಳಿದರೆ ಇಲ್ಲ ಇದು ಅಷ್ಟು ಜಲ್ದಿ ಹೇಳಲಿಕ್ಕೆ ಆಗೋದಿಲ್ಲ, 3 ತಿಂಗಳ ಟೈಮ್. 3 ತಿಂಗಳ ಟೈಮ್ ಅಂದ್ರೇನು, ಲೋಕಸಭಾ ಎಲೆಕ್ಷನ್ ಆಗೋದು. ಆದರೆ ಚೀಫ್ ಜಸ್ಟಿಸ್ ಅವರು ಇಚ್ಛಾಶಕ್ತಿಯಿಂದ ಈ ಪುಟ್ ಇಸ್ ಫುಟ್ ಅಂತೆಲ್ಲ ಮಾಡಿದರೆ ಎಲ್ಲರೂ ಹೊರಗೆ ಬಂತು. ಅದರೊಳಗೆ ಅತಿ ಏನು ಬೇರೆ ಬೇರೆ ವಲಯಗಳು ಕಾಂಟ್ರಿಬ್ಯೂಟ್ ಮಾಡಿದ್ದೇವೆ. 2ನೇ ವಲಯ ಅಂದರೆ ಮೈನಿಂಗು. ಯಾರು ಇವರಿಗೆ ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಲಕ್ಷ ಕೋಟಿ ಗಟ್ಟಲೆ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಯಾರು CBI ಕೇಸಿದೆ, ED ಕೇಸಿದೆ, ಅವರು ಇವ್ರಿಗೆ ತಂದು ಹಣ ಕೊಡ್ತಾರೆ, ಅವರೆಲ್ಲ ಕ್ಲಿಯರ್ ಆಗಿಬಿಡ್ತಾರೆ. ಇವೆಲ್ಲ ಏನೊಂದು ಇವತ್ತು ಇದು ಏನಂತೀರಿ ನೀವು, ಅನ್ಹೋಲಿ ಅಲಯನ್ಸ್ ಏನಿದೆ ಇವತ್ತು, ಇದು ಬಹಳ ಗಂಭೀರವಾಗಿದೆ. ಮತ್ತು ಈ ಇಲೆಕ್ಟ್ರಲ್ ಬಾಂಡ್ ಏನೊಂದು ಸ್ಪಷ್ಟವಾಗಿ ಹೇಳ್ತಂದ್ರೆ, ಅಂದರೆ ಇವತ್ತು ಕೇಂದ್ರದಲ್ಲಿ BJP ಸರ್ಕಾರ ಇದೆ, NDA, ಶಿವಪಾಲು ಅವರಿಗೆ ಹೋಗಿದೆ ಹಣ. ಆದರೆ ವೆಸ್ಟ್ ಬೆಂಗಾಲದಲ್ಲಿ ಯಾರಿಗೆ ಹೋಗಿದೆ? ತೃಣಮೂಲ್ ಕಾಂಗ್ರೆಸ್ಗೆ ಹೋಗಿದೆ. ಕಾಂಗ್ರೆಸ್ ಎಲ್ಲಿ ಆಡಳಿತ ಮಾಡ್ತಿದೆ ಅವರಿಗೆ ಹೋಗಿದೆ. ತೆಲಂಗಾಣದೊಳಗೆ BRS ಹೋಗಿದೆ. ತಮಿಳುನಾಡದೊಳಗೆ DMK. ಅಂದರೆ ಇವತ್ತೇನು ಯಾರು ಅಧಿಕಾರದಲ್ಲಿರ್ತಾರೆ ಅವರನ್ನು ಸಮಗ್ರವಾಗಿ ತಮಗೆ ಲಾಭ ಆಗುವಂಥ ಪಾಲಿಸೀಸ್ಗಳನ್ನು ಇದನ್ನು ಮಾಡಲಿಕ್ಕೆ ಇವತ್ತು ಯಾವ ರೀತಿ ಈ ಹಣವಂತರು ಅದನ್ನು ಆಟ ಆಡಿಸ್ತಾ ಇದ್ದಾರೆ, ಇವತ್ತು ನಿಜವಾದ ನಿಯಂತ್ರಣ ಅವ್ರ ಕಡೆಗಿದೆ. ಇದು ಬಹಳ ಮಹತ್ವದ್ದು. ಇದು ನಮ್ಮ ದೇಶ ಅಷ್ಟೇ ಅಲ್ಲ. ನಾಮ್ ಚಾಮ್ಸ್ಕಿ ಅಂತ ಇವತ್ತಿನ ಜಗತ್ತಿನಲ್ಲಿ ಮೊದಲನೇ ಇಂಟೆಲೆಕ್ಚುವಲು, ಅವರೊಂದು ಪುಸ್ತಕ ಬರೆದಿದ್ದಾರೆ, ಹೂ ರೂಲ್ಸ್ ದ ವರ್ಲ್ಡ್, ಫೈನಾನ್ಷಿಯಲ್ ಎಲೀಟು, ಪೊಲಿಟಿಕಲ್ ಎಲೀಟ್ಸ್. ಇವರೇ ಕೂಡ ಮಾಡ್ತಾ ಇದ್ದಾರೆ. ಇದು ಎಲ್ಲ ಕಡೆಗೂ ಬಹಳ ಗಂಭೀರವಾದ ಸಮಸ್ಯೆ ಇದೆ. ನಮ್ಮ ಪ್ರಜಾಪ್ರಭುತ್ವ, ನಮ್ಮ ಮೌಲ್ಯಗಳು ಉಳಿಬೇಕಾದ್ರೆ ಇದರೆಲ್ಲದರ ಬಗ್ಗೆ ನಾವು ಪ್ರಯತ್ನ ಮಾಡಲೇಬೇಕು. ಎಸ್, ನೀವು ಪಾರ್ಟಿ ಪಾಲಿಟಿಕ್ಸ್ ಬಗ್ಗೆ ಒಂದು ಸ್ವಲ್ಪ ಮಾತಾಡಿದ್ದಕ್ಕೆ ನನಗೆ ಇನ್ನೊಂದು ಪ್ರಶ್ನೆ ಹುಟ್ಕೋತು. ಏನು ಅಂದರೆ, ಪ್ರಧಾನಿ ಮೋದಿಯವರು ನಾ ಕಾವುಂಗ ನಾ ಕಾನೆದುಂಗ ಅಂತಾರೆ, ಭ್ರಷ್ಟಾಚಾರನ ಎಳ್ಳಷ್ಟು ಸಹಿಸಲ್ಲ, ಸದೆ ಬಡಿತೀನಿ ಅಂತಾರೆ. ಅವರದ್ದೇ ಪಕ್ಷದ ಶಾಸಕರು ಈ ಹಿಂದೆ ಸಚಿವರಾಗಿದ್ದಾಗಲೂ ಅವರದೇ ಪಕ್ಷದಲ್ಲಿದ್ದರು, ಜೈಲಿಗೆ ಹೋದಾಗ, ಮತ್ತೆ ಇವಾಗ ಜೈಲಿಗೆ ಹೋಗಿದ್ದಾರೆ, ಇವಾಗಲೂ ಅವರದೇ ಪಕ್ಷದಲ್ಲಿದ್ದಾರೆ. ಗಂಗಾವತಿ ಕ್ಷೇತ್ರದಿಂದ BJPಯ MLA. ಅವರದೇ ಪಕ್ಷದ ಶಾಸಕರು ಭ್ರಷ್ಟಾಚಾರ ಮತ್ತು ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ 7 ವರ್ಷ ಜೈಲು ಶಿಕ್ಷೆ ಆಗಿದೆ, ಕಂಬಿ ಹಿಂದೆ ಇದ್ದಾರೆ. ಈ ಕಡೆ ನೋಡಿದ್ರೆ ಪ್ರಧಾನಿ ಮೋದಿಯವರು ನಾ ಕಾವುಂಗ ನಾ ಕಾನೆದುಂಗ ಅಂತಾರೆ. ಏನು ಹೇಳ್ತೀರಿ? ಇಲ್ಲಿ ನೋಡಿ, ಇವತ್ತು ಅತಿ ದೊಡ್ಡ ಸಮಸ್ಯೆ ಏನಿದೆ ಅಂದರೆ ಈ ಹಣದ ಪ್ರಭಾವ, ಈ ಅಧಿಕಾರದ ಪ್ರಭಾವದ ನಂತರ ಇವರು ಏನು ಮಾತಾಡ್ತಾರೆ ಮತ್ತು ಇವರು ಏನು ಮಾಡ್ತಾರೆ ತುಂಬ ಕಂದಕ ಇದೆ, ಅಂತರ ಇದೆ. ಈಗ ಉದಾಹರಣೆ ಇದನ್ನೇ ತಗೊಳ್ಳಿ. ಇದೇ ಗಾಲಿ ಜನಾರ್ದನ್ ರೆಡ್ಡಿ ಅವರ ಅಣ್ಣ ಯಾರು, ಸೋಮಶೇಖರ್ ರೆಡ್ಡಿ, ಇದೇ ಚಂಚಲ್ಗೂಡು ಜಿಲ್ಲೆ ಯಾವುದ್ರ ನೀವು ಶುರುವಾತೊಳಗೆ ಹೇಳಿದರೆ, ಅಲ್ಲಿ ಇವರು ಹೋದಾಗ ಜಾಮೀನು ಕೊಡಲಿಕ್ಕೆ 60 ಕೋಟಿ ರೂಪಾಯಿ ನ್ಯಾಯಾಧೀಶರಿಗೆ ಲಂಚ ಕೊಡ್ತಾರೆ. ಯಾರು ಸರ್? ಸೋಮಶೇಖರ ರೆಡ್ಡಿ ಅವರು ಅವರ ಏನಂತ ನಿಕಟವರ್ತಿಗಳು ಕೂಡ್ಕೊಂಡು ಮುಖಂಡತ್ವ ಅವ್ರದೇ. ಅವಾಗ ಯಾವ ಜಡ್ಜ್, ಇದು ಜನಾರ್ದನ್ ರೆಡ್ಡಿ ಅವರು ಜೈಲಿನಲ್ಲಿ ಇದ್ದಾಗ ಅವ್ರನ್ನ ಬಿಡಿಸ್ಕೊಂಬರಕ್ಕೆ ಜಾಮೀನಿಗೋಸ್ಕರ ಬರೀ ಒಂದು ಬೇಲ್ ತಗೊಳ್ಳೋದಕ್ಕೆ ಕರೆಕ್ಟ್ 65 ಕೋಟಿ. ಅವಾಗ ಆ ಜಡ್ಜ ಸಿಕ್ಕಿಬಿದ್ದು ಜೈಲಿಗೆ ಹೋಗ್ತಾನೆ. ಇಷ್ಟೇ ಅಲ್ಲ ಸರ್, ಹಣ ಏನು ಇವತ್ತು ಪ್ರಭಾವ ಮಾಡ್ತಾರೆ ಅಂದರೆ, ಹೈಕೋರ್ಟಿನ ರಿಜಿಸ್ಟ್ರಾರ್ ಆದವರು, ಡಿಸ್ಟ್ರಿಕ್ಟ್ ನ್ಯಾಯಾಧೀಶ ಇದ್ದವರು, ಅವರು ಒಂದು ಕನ್ಸ್ಪಿರಸಿ ಮಾಡಿ 100 ಕೋಟಿ ರೂಪಾಯಿ ಪಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಸಿಕ್ಕಿಬಿಡ್ತಾರೆ. ಇದರೊಳಗೆ 2ನೇ ಕೇಸು. ಅದರೊಳಗೆ ಏನು, ಅವರು ಯಾರು ನ್ಯಾಯಾಧೀಶರು ಸಿಕ್ಕಿಬಿಡ್ತಾರೆ, ಅವರು ಆತ್ಮಹತ್ಯೆ ಮಾಡ್ಕೋತಾರೆ. ಸೊ ಇದೆಲ್ಲ ಬಿಡಿ, 2019 ಬಳ್ಳಾರಿಯೊಳಗೆ ಯಾವುದು ಕೇಂದ್ರ ಬಂದಿದೆ ಮೈನಿಂಗ್ ಮಾಫಿಯಾದ ಹೆಡ್ ಕ್ವಾರ್ಟರ್ಸು, ಅಲ್ಲಿ ಸ್ಟೇಜ್ ಮೇಲೆ ಯಾರು ಬಳ್ಳಾರಿ ಶಹರದ MLA ಆಗಿದ್ರು, ಅದೇ ಸೇಮ್ ಶೇಖರ್ ರೆಡ್ಡಿಗೆ ಆ ಇಲೆಕ್ಷನ್ ಕ್ಯಾಂಪೇನ್ ಯಾರು ಬರ್ತಾರೆ, ನಮ್ಮ ಪ್ರಧಾನಮಂತ್ರಿಗಳು ಬರ್ತಾರೆ. ಒಂದೇ ಸ್ಟೇಜ್ ಮೇಲೆ ಅವರಿಬ್ಬರು ನಿಂತಿದ್ದಾರೆ. ಬರೀ ಪ್ರಧಾನಮಂತ್ರಿಗಳು ಅಂದ್ರೆ ನಮ್ಮ ವೀಕ್ಷಕರಿಗೆ ಕಷ್ಟ ಆಗ್ಬೋದು, ಒಂದು ಸ್ವಲ್ಪ ಹೆಸರು ಹೇಳ್ಬಿಡಿ ಸರ್. ಅವರು ನರೇಂದ್ರ ದಾಮೋದರ ದಾಸ್ ಮೋದಿ. ಈಗ ನಾವು ಚಂದ್ರ ಸೂರ್ಯ ಅನ್ನೋದು ಹೆಂಗೆ ಗೊತ್ತು, ಇವತ್ತು ಎಲ್ಲ ಕಡೆಗೆ ನಾವು ಮೀಡಿಯಾದೊಳಗೆ ಏನಾಗ್ತಾಯಿದೆ ನೀವು ನೋಡ್ತಾ ಇದ್ದಾರೆ ಯಾವಾಗಲೂ. ಸೊ ಸೇಮ್ ಪ್ರಧಾನಮಂತ್ರಿಗಳಲ್ಲಿ ಬರ್ತಾರೆ, ಅವರಿಗೆ ಪ್ರಚಾರ ಮಾಡ್ತಾರೆ. ಅಂದರೆ ನ ಖಾವುಂಗ ನ ಖಾನೆದುಂಗ ಇವರು ಮಾತಾಡ್ತಾರೆ. ಆದರೆ ಇದ್ರ ಬಗ್ಗೆ ಏನಾದರೂ ಕಟಿಬದ್ಧತೆ, ಏನಾದರೂ ನಾನು ನುಡಿದಂತೆ ನಡಿಬೇಕು ಅನ್ನುವಂಥ ಇಚ್ಛಾಶಕ್ತಿ ಇದೆ ಅನ್ನೋದು ಏನೂ ಇಲ್ಲ ಅನ್ನೋದು ಸ್ಪಷ್ಟವಾಗ್ತದೆ. ಸರ್, ನೀವು 65 ಕೋಟಿ ಡೀಲು, 100 ಕೋಟಿ ಡೀಲು ಹೇಳ್ತಾ ಇದ್ರಿ. ಇವರನ್ನ ಬಚಾವ್ ಮಾಡೋಕ್ಕೆ ಇನ್ನೊಂದು ಡೀಲ್ ಆಗಿತ್ತು,
ಒಂದು ಅದು ನೀವು ಬರೀ 100 ಕೋಟಿ ಹೇಳಿದ್ರೆ ಅದು 200 ಕೋಟಿ ದಾಟಿತ್ತು ಒಂದು ಡೀಲು ಅನ್ನೋ ಥರದ್ದೊಂದು. ಇಲ್ಲ, ಅದು ಏನಿದೆ ಅಲ್ರಿ, ತುಂಬ ಗಂಭೀರವಾದ ವಿಷಯ ಇದೆ. ನೀವುಗೆ ಗೊತ್ತು, ನಾನು ಎವಿಡೆನ್ಸ್ ಅದು ಇರಲಾರ್ದು ಏನೂ ಮಾತಾಡೋದಿಲ್ಲ. ಇಲ್ಲಿವರೆಗೆ ನಾನು ಮಾತಾಡಿದ್ದಿಲ್ಲ. ಯಾಕಂದರೆ 2019 ಇಲೆಕ್ಷನ್ ಒಳಗೆ ಈಗ ನಾವು ಹೆಂಗೆ ಕುಂತಿದ್ದೇವೆ, TV9 ಸ್ಟುಡಿಯೋದೊಳಗೆ ಕುಂತಿದ್ದೇವೆ. ಯಾವ ಹೈಕೋರ್ಟ್ ನ್ಯಾಯಾಧೀಶರು ಈ 265 ಕೋಟಿ ರೂಪಾಯಿ ಡೀಲು ನಮ್ಮ ಕರ್ನಾಟಕದ ಅಂದಿನ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದ PD ದಿನಕರನ್ ಅವರ ಪ್ರತಿನಿಧಿ, ನಮ್ಮ ಸುಪ್ರೀಂ ಕೋರ್ಟ್ದ ಮುಖ್ಯ ನ್ಯಾಯಾಧೀಶರಾದಂಥ KG ಬಾಲಕೃಷ್ಣನ್ ಅವರ ಪ್ರತಿನಿಧಿ, ಮೈನಿಂಗ್ ಮಾಫಿಯಾದ ಕಿಂಗ್ ಪಿನ್ ಆದಂಥ ಗಾಲಿ ಜನಾರ್ದನ್ ಅವರ ಪ್ರತಿನಿಧಿ ಒಂದೇ ಕಡೆಗೆ ಕೂತ್ಕೊಂಡು ಮಾಡ್ತಾರೆ. ಓಕೆ, ಅದನ್ನು ಕ್ಲಾಂಡೆಸ್ಟೀನ್ ಆಗಿ ರೆಕಾರ್ಡ್ ಮಾಡಿದ್ದಾರೆ ಅಂತ ಅವ್ರು ಹೇಳಿದರು. ಹೇಳ್ತಿದ್ದು ಎಲ್ಲಿ ಸಿಗೋದು ನಮಗೆ? ಅವ್ರು ಹೇಳಿದರು, ಯಾರ ಕಡೆಗೆ ಇದೆ ಅಂತ ನನಗೆ ಗೊತ್ತಿದೆ, ಆದರೆ ಈಗ ಸದ್ಯ ಅದು ಬೇಡ, ಸಮಯ ಬಂದಾಗ ಹೊರಗೆ ಬರ್ತದೆ, ಆದರೆ ನೀವು ಕಂಡಿಡ್ರಿ ನಾವು. ಸೊ ನಾವು ಅಲ್ಲಿ ಕುಂತಿದ್ದೇವೆ. ಅವ್ರು ಹೇಳಿದರು ಇಂಥದ್ದು ಸಿಕ್ಕಿದೆ ಅಂತ ಶುರು ಮಾಡಿಬಿಟ್ರು ಸ್ಕ್ರೀನ್ ಮೇಲೆ. TV9 5 ನಿಮಿಷ 10 ನಿಮಿಷ ನಡೆದು ಬಂದಾಗಿಬಿಡುತ್ತೆ ಏಕ್ದಮ್ ಅಂತ. ಯಾಕೆ? ಚುನಾವಣಾಧಿಕಾರಿಗಳಿಂದ ಸೀರಿಯಸ್ಸು ಇದು ಬಂದಿದೆ, ಇದನ್ನು ತೋರಿಸ್ಬಾರ್ದು. 2019 ಲೋಕಸಭಾ ಚುನಾವಣೆ ಸಂದರ್ಭ ಕರೆಕ್ಟ್, ನನಗೆ ನೆನಪಿದ್ದ ಮಟ್ಟಿಗೆ. ಬಟ್ ಡೆಫಿನೆಟ್ಲಿ ಇದು TV9 ಸ್ಟುಡಿಯೋದೊಳಗೆ ನಾವು ನೀವು ಹೆಂಗೆ ಕುಂತಿದ್ದೇವೆ ಅದೇ ಸಮಯದೊಳಗೆ ಪ್ರಸಾರ ನಿಂತೋಯ್ತು. ಸೊ ಅಷ್ಟೇ ಅಲ್ಲ, KG ಬಾಲಕೃಷ್ಣ ಅವರು, ಈಗೇನು ನಾವು ಯಾರ ಕೇಸ್ ಮಾತಾಡ್ತಿದ್ರು, ರೋಸಯ್ಯ ಅವರು, ಅದು ಕೇಸು ಏನಾಗ್ತದೆ, ಮೊದಲು CBI ಆದವರು ಶುರು ಮಾಡ್ತಾರೆ. 17 ನವಂಬರಕ್ಕೆ ಏನಾಗ್ತದೆ, ರೆಸೊಲ್ಯೂಷನ್ ಆಗ್ತದೆ. 1 ಡಿಸೆಂಬರಕ್ಕೆ 2009 ಸೆಂಟ್ರಲ್ ಗೌರ್ಮೆಂಟ್ದವರು ನೋಟಿಫಿಕೇಷನ್ ಮಾಡ್ತಾರೆ. ಆಮೇಲೆ 8ನೇ ತಾರೀಕಿಗೆ ಅವ್ರು ಅಲ್ಲಿಗೆ ಬರ್ತಾರೆ. ನನಗೆ ಗೊತ್ತಾಯಿತು, ನಾನು ಆಲ್ರೆಡಿ ಕೇಸ್ ಹಾಕಿದ್ರೆ ನಾನು ಹೋಗಿದ್ದೆ ಅಲ್ಲಿಗೆ. 14ನೇ ತಾರೀಕಿನ ದಿವಸ ಹೈಕೋರ್ಟು ಸ್ಟೇ ಕೊಡ್ತದೆ. ಅಷ್ಟು ಪ್ರಭಾವಶಾಲಿ ಇತ್ತು ಎಲ್ಲನೂ ಇವ್ರ ಕೈ ಒಳಗೆ. ಅವ್ರಿಗೆ ಸಿಕ್ಕ ಕೂಡಲೇ ಅದು ಬಂದಾಯಿತು. ಆಮೇಲೆ ಮುಂದೆ 6 ತಿಂಗಳಿಗೆ ಅದನ್ನು ದೃಢೀಕರಣ ಮಾಡ್ತಾರೆ. ಇದು ಯಾವ 6 ತಿಂಗಳದವರೆಗೂ KG ಬಾಲಕೃಷ್ಣವರು ಎಲ್ಲಿದ್ದರು? ಸುಪ್ರೀಂ ಕೋರ್ಟ್ದಲ್ಲೇ ಇದ್ದರು. ಆಮೇಲೆ ಯಾವ ರೀತಿ ಅವ್ರು ಹಿಯರ್ ಮಾಡಿದರು, ಇಲ್ಲಿ ಹಂಗೆ PD ದಿನಕರನ್ ಅವರನ್ನು ಆರ್ಡರ್ ಕೊಡ್ತಿದ್ರು. ಅದನ್ನು ಮೇಲ್ನೋಟಕ್ಕೆ ನೋಡಿದರೆ ಏನ್ರಿ ಇದು ಫಸ್ಟ್ ಕ್ಲಾಸ್ ಆರ್ಡರ್ ಇದೆ. ಅವ್ರು ಏನು ಹೇಳ್ತಾರೆ, ಎಲ್ಲಿ ವಿವಾದಿತ ಸ್ಥಳ ಇದೆ ಅಲ್ಲಿ ಮೈನಿಂಗ್ ಮಾಡಲೇಬಾರ್ದು, ಆದರೆ ಯಾವುದು ವಿವಾದ ಇಲ್ಲ ಅಲ್ಲಿ ಮೈನಿಂಗ್ ಮಾಡ್ಬೋದು, ಇಷ್ಟೇ. ಅದಕ್ಕೆ ಪ್ರಶ್ನೆ ಅದೇ ಪ್ರಾಬ್ಲಮ್ ಏನಂದರೆ ಇದನ್ನು ಡಿಸೈಡ್ ಮಾಡೋರು ಯಾರು? ಅದೇ ಮುತ್ತಯ್ಯ DCF ಅವ್ರ ಮ್ಯಾಲಿನವರು. ಇಬ್ಬರು ಜೈಲಿಗೆ ಹೋಗಿದ್ದಾರೆ. ಅವರು ಗುಲಾಮರಾಗಿ ಅವ್ರು ಹೇಳಿದ್ದನ್ನು ಮಾಡ್ತಿದ್ರು. ಅವ್ರು ಏನು ತೋರಿಸ್ತಿದ್ರು ಅಂದರೆ, ಯಾವುದನ್ನ ಆಲ್ರೆಡಿ ಇವರು ಅತಿಕ್ರಮಣ ಮಾಡಿ ಇದು ಮಾಡಿದ್ದಾರೆ, ಅದು ನಿರ್ವಿವಾದ ಸ್ಥಳ ಆಗಿಬಿಡ್ತಿತ್ತು. ಮುಂದಿಂದು ವಿವಾದ ಸ್ಥಳ ಮುಂದೆ ಮಾಡಬಾರ್ದು, ಇಲ್ಲೆಲ್ಲ ಆರಾಮಾಗೆ ಮಾಡ್ಬೋದು. ಸೊ ಇದು ಏನೊಂದು ಗಂಭೀರ ಪರಿಸ್ಥಿತಿ ಇತ್ತು. ನಾನು ಹೇಳ್ತೀನಿ ನಿಮಗೆ, ಅವತ್ತಿನ ಸಮಯದೊಳಗೆ ಇದು ಏನಾದರೂ ಸಾಧನೆ ಆಗ್ತದೆ ಎಂದಾದರೂ, ಇದು ಒಂದು ದಿವಸ ಈ ರೀತಿ ಇದೇ 6ನೇ ತಾರೀಕಿಗೆ ಹೈದರಾಬಾದ್ CBI ಸ್ಪೆಷಲ್ ಕೋರ್ಟ್ದಲ್ಲಿ ಏನೊಂದು ನಿರ್ಣಯ ಆಯಿತು, ಇದೇನಾಯಿತು ಅನ್ನೋದು, ಇದು ಆಗ್ತದೆ ಅನ್ನೋದು ಎಂದೂ ಕನಸಿನಲ್ಲೂ ಕೂಡ ಗೊತ್ತಿರಲಿಲ್ಲ. ಆದರೆ ನಾವು ಹೇಳೋದಾಗಿ ಒಂದು ಭಗವದ್ಗೀತೆ ಹೇಳ್ತಾರೆ, ಕರ್ಮಣ್ಯವಾಧಿಕಾರಸ್ಯ ಅಂತ. ಫಲ ಏನಾಗ್ತದೆ ಅನ್ನೋದು ಚಿಂತೆ ಮಾಡಬೇಡ, ನಿನ್ನ ಕರ್ತವ್ಯನ ಪ್ರಾಮಾಣಿಕವಾಗಿ ಮಾಡಬೇಕು. ಅದರಿಂದ ಸ್ವಲ್ಪ ಇಲ್ಲಿಗೆ ಬಂದಿದೆ ಅಂತ. ನಿಮ್ಮ ಕರ್ತವ್ಯನ ಏನೋ ನೀವು ಪ್ರಾಮಾಣಿಕವಾಗಿ ಮಾಡಿದ್ರಿ, ಬಟ್ ಫಲ ಸಿಗೋಕ್ಕೆ ಭಾಳ ಟೈಮ್ ಹಿಡಿತಾ ಅಂತ. ಸರ, ಯಾವುದೇ ಕಠಿಣ ಆಹ್ವಾನಾತ್ಮಕ ಕೆಲಸ ಸಮಯ ಯಾವಾಗಲೂ ತಗೊಳ್ತದೆ. ಅದಕ್ಕೆ ತಾಳ್ಮೆ ಅನ್ನೋದೊಂದು ಭಾಳ ಮಹತ್ವ ಇದೆ. ಇದೇ ಇದರಲ್ಲಿ ಈಗೇನು ಕ್ರಿಮಿನಲ್ ಕೇಸ್ ನಂಬರ್ 1 ಏನಿದನ್ನು ನಾನು ಇದನ್ನು ತೋರಿಸ್ತೇನೆ ನಿಮಗೆ. ಇದು 1200 ಪುಟದ ಇದು ಇದೆ, ತೋರಿಸ್ದೆ. ಇದು 10 ವರ್ಷ ಆಯಿತು. 2022 ಸುಪ್ರೀಂ ಕೋರ್ಟ್ದಲ್ಲಿ ಬರ್ತದೆ. ಯಾಕಂದರೆ ನಾವು ಕರ್ನಾಟಕದಲ್ಲಿ ಇದನ್ನು ಆದ ನಂತರ ಜಸ್ಟಿಸ್ ಗೋಗಾಯ್ ಅವರು, ಯಾವಾಗಲೂ ಚೀಫ್ ಜಸ್ಟಿಸ್ ಹೆಡ್ ಇರ್ತಾರೆ ನಾರ್ಮಲಿ ನಮ್ಮ ಕೇಸ್ದೊಳಗೆ. ಅವ್ರು ಏನು ಮಾಡಿದರು, ಆಂಧ್ರ ಪ್ರದೇಶ ಕರ್ನಾಟಕ ಮಾಡೋಣ ಅಂತ. ನಾವು ಏನೋ ಒಂದು ಒಳ್ಳೆಯ ಉದ್ದೇಶನ ಮಾಡಿರ್ಬೋದು. ಆದರೆ ಇವ್ರು ಅಲ್ಲಿಗೆ ಬಂದು ಏನು ಹೇಳ್ತಾರೆ, ಜಗನ್ಮೋಹನ್ ರೆಡ್ಡಿ ಅಂದರೆ ರಾಜಶೇಖರ ರೆಡ್ಡಿ ಅವರ ಮಗ, ಇವರಿಗೆ ಮೈನಿಂಗ್ ಮಾಡಲಿಕ್ಕೆ ಇದೇ ಓಬುಳಾಪುರಂ ಮೈನಿಂಗ್ದೊಳಗೆ ಅವರು ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಅದನ್ನು
ಇದು ಮಾಡಬೇಕು, ದೃಢೀಕರಣ ಮಾಡಿ ಅಲೌ ಮಾಡಬೇಕು ಅಂತ. ಯಾರೋ ಮುಕುಂದ ರೋಗಟಿಗೆ ಹಿಂದೆ ನಮ್ಮ ಅಟಾರ್ನಿ ಜನರಲ್ ಇದ್ದರು, ಎಲ್ಲ ಇದ್ದರು. ನಮಗಿದು ಗೊತ್ತಾಯಿತು ಕೂಡಲೇ ಪ್ರಶಾಂತ್ ಭೂಷಣ್ ಅವರು ಎಲ್ಲ ತಯಾರಿಯಾಗಿ ಎಮೈಕಸ್ ಕ್ಯೂರಿ ಅವರು ಹೇಳಿದರು, ಮೊದಲನೇ ಆರ್ಡರು ಈ OMC ವಿಸಿಟ್ ಮಾಡಿ ಇವ್ರು ಏನೇನು ಅಕ್ರಮ ಮಾಡಿದಾರೆ ಅನ್ನೋದಕ್ಕೆ ವಿಸಿಟ್ ಮಾಡಿದ್ದು ನಮ್ಮ ಕೇಸ್ದಲ್ಲಿ ಮೊದಲನೇ ಆರ್ಡರ್ ಮಾಡಿದರು. ಯಾರು ಜಸ್ಟಿಸ್ ಕಪಾಡಿ ಅವರು ಚೀಫ್ ಜಸ್ಟಿಸ್ ಮುಖ್ಯಸ್ಥರಾಗಿದ್ದಾಗ ನಾವೆಲ್ಲರೂ ಕೂಡ ಅಲ್ಲಿ ಹೋಗಿದ್ದೇವೆ ಮೊದಲು. ಸೊ ಅದರ ಮೇಲೆ CC ಅವರು ಒಂದು ವಿವರವಾದ ಉತ್ಕೃಷ್ಟ ವರದಿಯನ್ನು ಜನವರಿ 7, 2011 ಕೊಟ್ಟಿದ್ರು. ಸೊ ಈಗ ಈ ಖಾನ್ ಅವರು ನಾವು ಇವೆಲ್ಲ ಏನು ಮಾತಾಡ್ತಾ ಇದ್ದೇವೆ, ಈಗ ಹಂಗೆ ಜಸ್ಟಿಸ್ ಸಂತೋಷ್ ಹೆಗಡೆ ಅವ್ರ ಫೈನಲ್ ರಿಪೋರ್ಟು, ಅಲ್ಲಿ ಸುಪ್ರೀಂ ಕೋರ್ಟ್ದಲ್ಲಿ ಗಣಿಗಾರಿಕೆಯನ್ನು ಒಂದು ವರ್ಷದವರೆಗೆ ತಡೆ ಹಿಡಿದು ಏನೊಂದು ಅಕ್ರಮ ಗಣಿಗಾರಿಕೆಯನ್ನು ಗ್ರೈಂಡಿಂಗ್ ಹಾರ್ಟ್ ಅಂತಾರೆ ಸಮಗ್ರವಾಗಿ ಬಂದ್ ಮಾಡಿದರು. ಅವು ಎಲ್ಲವೂ ನಾವು ಒಬ್ರಿಗೊಬ್ರಿಗಿದ್ದೆವು. ಅಷ್ಟೇ ಅಲ್ಲ, ಇವರ ಒಂದೇನು ಜಾಯಿಂಟ್ ಡೈರೆಕ್ಟರ್ ಆಗಿದ್ದರು, ಅವರು ನಾ ಕೇಳಿ ನಿಮಗೆ ಭೇಟಿ ಆಗಬೇಕು ಅಂತ ಮಾಡೀನಿ. ಯಾಕಂದ್ರೆ ಅವರು CBI ಕಡೆಗೆ ಬಂದಿದ್ರು. ಬಂದಾಗ ಅವ್ರು ಹೇಳಿದರು, ಇಲ್ಲ ನೀವು ಇದನ್ನೆಲ್ಲ ಶುರು ಮಾಡಿದಂಥ ಹಿರಿಯ ವ್ಯಕ್ತಿ, ನೀವು ನನ್ನ ಕಡೆ ಬರಬೇಡ್ರಿ, ನಾನೇ ನಿಮ್ಮ ಕಡೆ ಬರ್ತೀನಿ ಎಲ್ಲಿರಂತ. ಅಂದರೆ ಇಂಥ ಒಂದು ಸಾಧನೆ ಆಗಬೇಕಾದ್ರೆ ಎಂತೆಂಥ ಒಳ್ಳೆಯ ವ್ಯಕ್ತಿಗಳು ಕೂಡಿ ಬಂದಾಗ ಆಗ್ತದೆ. ಈಗ ಹಂಗೆ ನಮ್ಮ ಸ್ವಾತಂತ್ರ್ಯ ಆಂದೋಲನದೊಳಗೆ ಎಂತೆಂಥ ಇಲಸ್ಟ್ರಿಯಸ್ ಮಂದಿ ಕೂಡಿ ಬಂದಿರೋ ಅನ್ನೋದು ಗೊತ್ತು ನಿಮಗೆ. ಆದರೆ ಅದು ಭಾಳ ಮಹತ್ವದ್ದು. ನಮ್ಮದೊಂದು ಸಣ್ಣ ಏನಂತಾರೆ ಅಳಿಲಿ ಸೇವೆ ಆಗಬೇಕಾದ್ರೂ ಕೂಡ ಇದರಲ್ಲಿ ಅಪಾರ ಕೊಡುಗೆ ಇರ್ತದೆ. ಸರ್, ಬಳ್ಳಾರಿನಲ್ಲಿ ಡೆಮಾಕ್ರೆಟಿಕ್ ಸಿಸ್ಟಮ್ ನಿಷ್ಕ್ರಿಯ ಆಗಿತ್ತು ಅನ್ನೋದು ಮೇಲ್ನೋಟಕ್ಕೆ ಎದ್ದು ಕಾಣಿಸುತ್ತೆ. ಅಲ್ಲಿನ ಸರ್ಕಾರಿ ಅಧಿಕಾರಿಗಳಾಗಿರ್ಬಹುದು, ಲೋಕಲ್ ಪಾಲಿಟಿಕ್ಸ್ ಆಗಿರ್ಬೋದು ಅಥವಾ ಸ್ಟೇಟ್ ಪಾಲಿಟಿಕ್ಸ್ ಆಗಿರ್ಬೋದು, ಎಲ್ಲವೂ ಈ ಪ್ರಭಾವಿಗಳ ಕೈಲಿತ್ತು. ಜನಾರ್ದನ್ ರೆಡ್ಡಿ ಅವ್ರ ಕೈಲಿತ್ತು. ಸ್ವತಃ ಅವರೇ ಉಸ್ತುವಾರಿ ಸಚಿವರಾಗಿದ್ದರು ಬಳ್ಳಾರಿಗೆ. ಸೊ ಎಲ್ಲವೂ ಅವರ ಕೈವಶದಲ್ಲಿದ್ದಂತಹ ಆ ಸಂದರ್ಭದಲ್ಲಿ ಈ ಅವರ ವಿರುದ್ಧವಾಗೇ ದಾಖಲೆಗಳನ್ನ ಕಲೆ ಹಾಕೋದು, ಅವರ ಅಕ್ರಮಗಳ ದಾಖಲೆಗಳನ್ನ ಕಲೆ ಹಾಕೋದು, ಜೊತೆಗೆ ಅವರ ವಿರುದ್ಧ ಒಂದು ಕಾನೂನು ಹೋರಾಟಕ್ಕೆ ಮುಂದಾಗೋದಿದೆಯಲ್ಲ, ಇದು ಎಷ್ಟು ಸವಾಲಿನ ಕೆಲಸ ಆಗಿತ್ತು ನಿಮಗೆ? ಇಲ್ಲ, ನೀವು ಹೇಳದಂಗೆ ಇದು ದೊಡ್ಡ ಸವಾಲಿತ್ತು. ಅದರೊಳಗೆ ಏನೂ ಸಂಶಯ ಇಲ್ಲ. ನನ್ನ ಹೃದಯ ಅಂತರಾಳದೊಳಗೆ ಒಂದು ಏನಿತ್ತಂದರೆ, ಈ ಒಂದು ಪರಿಸ್ಥಿತಿ ಏನು ಬಳ್ಳಾರಿಯಲ್ಲಿ ಬಂದಿದೆ, ನಮ್ಮ ಸಂವಿಧಾನದ ಮೇಲೆ ಇವ್ರನ್ನ ಹೊಡೆತ ಮಾಡ್ತಾ ಇದ್ದಾರೆ, ನಮ್ಮ ಕಾಯ್ದೆಗಳೇ ಅವತ್ತು ನಡೀತಾ ಇಲ್ಲ, ಇದೆಲ್ಲ ಅದಲ್ಲ. ನಮ್ಮ ಹಿಂದಿನ ಸ್ವತಂತ್ರ ಹೋರಾಟಗಾರರು ನಮಗೆ ತಂದು ಕೊಟ್ಟಿದ್ದು ಇದು ಸಾರ್ಥಕ ಆಗ್ತದೆ. ಇಂಥ ಮಂದಿಯ ವಿರುದ್ಧ ನಮಗೆ ದೇವರು ಏನೋ ಒಂದು ಸಾಮರ್ಥ್ಯ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ಏನು ಸಂಪರ್ಕ ಇದೆ, ಇದೆಲ್ಲವನ್ನು ಬಳಸಿ ಇಂಥದ್ದನ್ನು ನಾವು ಎದುರಿಸಿದರೆ ನಮ್ಮ ಜೀವನಕ್ಕೆ ಸಂತೃಪ್ತಿ ಅಥವಾ ಅದಕ್ಕೇನಾದರೂ ಒಂದು ಅರ್ಥ ಅನ್ನೋದು ಹೆಂಗೆ ಸಿಗ್ತದೆ? ಯಾಕಂದರೆ ಅದೇ ಡಾಕ್ಟರ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಕೊನೆಯ ಭಾಷಣ ಏನು ಸಂವಿಧಾನ 3 ವರ್ಷದ ನಂತರ ಅಂದರೆ ನವೆಂಬರ್ 26 ಏನು ಮಾಡಿದರು, ಏನು ಹೇಳ್ತಾರೆ ಅಂದರೆ, ಜನವರಿ 26-50 ಒಂದು ವಿರೋಧಾಭಾಸದ ಪರಿಸ್ಥಿತಿ ಹೋಗ್ತೇವೆ. ರಾಜಕೀಯವಾಗಿ 1 ಮ್ಯಾನ್ 1 ವೋಟ್ 1 ವ್ಯಾಲ್ಯೂ ಸಮಾನತೆ ಇದ್ದರೂ ಕೂಡ ಆರ್ಥಿಕ ಸಾಮಾಜಿಕ ತುಂಬ ಇದೆ. ಅದನ್ನು ಏನಾದರೂ ಮಾಡಬೇಕಂತ ಹೇಳೇ ನಾನು ಇಲ್ಲಿಗೆ ಬಂದಿದ್ದೆ. ಅವ್ರು ಏನು ಹೇಳ್ತಾರೆ ಅಷ್ಟು ಕೇಳೋದು ಅಷ್ಟೇ ಅಲ್ಲ, ಇದನ್ನು ನಾವು ಕಡಿಮೆ ಮಾಡದಿದ್ದರೆ ಜನರಿಗೊಂದು ಘನತೆಯ ಜೀವನ ಮಾಡಲಿಕ್ಕಂದ್ರೆ ನಮ್ಮ ರಾಜಕೀಯ ಸ್ವಾತಂತ್ರ್ಯನೇ ಗಂಡಾಂತರದಲ್ಲಿ ಇರ್ತದೆ ಅಂತ. ಸೊ ನನ್ನ ಅಭಿಪ್ರಾಯದೊಳಗೆ ಇದು ಗಂಡಾಂತರದಲ್ಲಿ ಇದ್ದಿದ್ದಲ್ಲ, ಸಂವಿಧಾನನೇ ಅಲ್ಲಿಂದ ಡಿಸಪೇರ್ ಆಗಿಬಿಟ್ಟಿತ್ತು. ಸೊ ಇಂಥ ಪರಿಸ್ಥಿತಿ ಒಳಗೆ ನನ್ನ ಅಭಿಪ್ರಾಯದೊಳಗೆ ಆ ಒಂದು ಸ್ವಾತಂತ್ರ್ಯ ಹೋರಾಟಗಳಿಂದ ಸ್ಫೂರ್ತಿ ಪಡೆದು ನಮ್ಮ ಜೀವನಕ್ಕೆ ಅರ್ಥ ಮಾಡಬೇಕು ಅನ್ನುವಂಥ ಹಂಬಲ ಇದ್ದರೆ ನಾ ಏನು ಬಂದಿದ್ದೆ, ಇದೊಂದು ದೊಡ್ಡ ಆಹ್ವಾನ ಐತ್ರಿ. ಯಾಕಂದ್ರೆ ಅಮೇರಿಕಾದಲ್ಲಿ ಇರುವಾಗೂ ಕೂಡ ಇಂದಿರಾ ಗಾಂಧಿಯವರು ಏನು ತುರ್ತು ಪರಿಸ್ಥಿತಿ ಅಂದರು, ನನ್ನ ಪಾಸ್ಪೋರ್ಟ್ ಇಂಪೋರ್ಟ್ ಆಗಿತ್ತು. ಪ್ರೊಫೆಸರ್ ಆನಂದ್ ಕುಮಾರ್ ಅಂತ ನಮ್ಮ ಆತ್ಮೀಯರು PhD ಮಾಡ್ತಾಯಿದ್ರು, ಅವ್ರ ಸ್ಕಾಲರ್ಶಿಪ್ ರದ್ದಾಗಿತ್ತು. ಸೊ ನೋಡ್ರಿ, ಬೆಟ್ಟದ ಮೇಲೊಂದು ಮನೆ ಮಾಡಿದ ಮೇಲೆ ಇವ್ರಿಗೆ ಹೆದರಿದ್ರೆ ಹೆಂಗೆ? ನಾವು ಪ್ರಯತ್ನ ಮಾಡಲೇಬೇಕು, ಆದರೆ ಚಾಣಾಕ್ಷತನದಿಂದ ಮಾಡಬೇಕಿದೆ. ಚಾಣಾಕ್ಷತನ ಅಂದರೆ ಒಳ್ಳೆಯ ಚಾಣಾಕ್ಷತನದಿಂದ. ಬೆಟ್ಟದ ಮೇಲೊಂದು ಮನೆ ಮಾಡಿ ಗಣಿದಣಿಗಳಿಗೆ ಹೆದರಿ ಹೆಂಗೆ? ಕರೆಕ್ಟ್. ಮತ್ತು ಇದು ನಿಜವಾಗ್ಲೂ ಇವರು ಆ ಮೃಗಗಳ ಹಾಗೇ ಇದ್ರಿ, ಇವರಿಗೇನೂ ಮಾನವೀಯತೆ ಇಲ್ಲ. ಈಗ ನೋಡ್ರಿ, ಸಂಡೂರಕ್ಕೆ 1933 ಗಾಂಧೀಜಿಯವರು ಬಂದಾಗ ಇದು ದಕ್ಷಿಣ ಭಾರತದ ಕಾಶ್ಮೀರ ಇದ್ದಂಗೆ, ಕಮ್ ಆ್ಯಂಡ್ ಸಿ ಸಂಡೂರ್ ಇನ್ ಸೆಪ್ಟೆಂಬರ್ ಅಂತ ಹೇಳಿ ಇದು ಪಟ್ಟಾಗ ನಾವಲ್ಲಿ ಹೋದಾಗ ಅಲ್ಲಿ ಏನು ಪರಿಸ್ಥಿತಿ ಏನು ಅನ್ನೋದು ನೋಡಿದರೆ ಅದು ಸ್ವರ್ಗ ಬಿಡಿ ನರಕಕ್ಕಿಂತಲೂ ಅಷ್ಟೇ. ಎಷ್ಟು ಜನ ಮಹಿಳೆಯರು ವಿಧವೆಯರಾದರು. ಯಾಕಂದರೆ ಈ ಯಂಗ್ ಹುಡುಗರು ಲೈಸೆನ್ಸ್ ಇರಲಾರ್ದೆ ಹೊಡಿತಿದ್ರು. 10,000 ಟ್ರಕ್ ಅಂದರೆ ಅದು ತುಂಬ ಒಂದು ಏನಂತಾರೆ, ಅಂಧೇರ್ ನಗರಿ ಚೌಪಟ್ ರಾಜ ಅಂತಲ್ಲ, ಇವ್ರದ್ದು ಒಂದು
ಬಳ್ಳಾರಿ ರಿಪಬ್ಲಿಕೇ ಆಗಿ ಹೋಗ್ಬಿಟ್ಟೈತೆ.